ಮಾಡಬೇಕು ಅನ್ನೋದು ಜನಸಾಮಾನ್ಯರ ಇವತ್ತಿನ ಕೂಗು. ಮತ್ತು ಇದು ಮುಂಬರುವ ಚುನಾವಣೆಯಲ್ಲಿ ಪ್ರಭಾವ ಮಾಡದೇ ಇರಲಾರದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನು ಮಾಡ್ಬೋದು? RSSದ ಮೋಹನ್ ಭಾಗವತರು ಮತ್ತು ಅದೇ ಕಾಲಕ್ಕೆ BJPಯ ಮೋದಿ ಶಾರವರು ನೋಡೋರು ಏನು ತಗೋತಾರೆ ಡಿಸಿಷನ್ನ. ಆದರೆ ಇವತ್ತಿಗೆ ಮಾತ್ರ ಈ ವಿಷಯ BJP ಮತ್ತು RSSಕ್ಕೆ ಕುತ್ತಿಗೆ ಕೊಳ್ಳಿಗೆ ಬಂದು ನಿಂತಿದ್ದಾವೆ. ಕುತ್ತಿಗೆವರೆಗೆ ನೀರು ಬಂದದ, ಇನ್ನು ಮುಳುಗೋದಷ್ಟು ಬಾಕಿ ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ. ಇದು ನೀವು ನಿಂತೀರಿ ಆಗ್ಬೋದಾ? ಯಾರಿಗೆ ಗೊತ್ತು? ಭವಿಷ್ಯದಲ್ಲಿ ಏನು ಗೊತ್ತಾಗಲಿಕ್ಕೆ ಸಾಧ್ಯ ಹೇಳೋದು. ಯಾಕಂದರೆ ಇಡೀ ಒಂದು 100 ವರ್ಷಗಳಿಂದ ತನ್ನ ಶಕ್ತಿಯನ್ನು ಬೆಳೆಸ್ಕೊಂಡು ಬಂದಂಥ ಇವತ್ತು 88-90 ಸಾವಿರ ಶಾಖೆಗಳನ್ನು ಹೊಂದಿದಂಥ RSSಗೆ ಈ ರಾಮನ ಹುಂಡಿಯ ಕಾಳತನ ದೊಡ್ಡ ಹೊಡೆತ ಕೊಟ್ಟದ. ಅದನ್ನೇನಾದರೂ ಇವರು 3 ಜನರು ಉಳಿಸ್ಕೊಳ್ಳಿಕ್ಕೆ ಹೋದ್ರೆ ನಿಶ್ಚಿತವಾಗಿಯೂ RSSಗೆ ಇನ್ನೂ ಹೆಚ್ಚಿನ ಪೆಟ್ಟು ಬೀಳೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಜನಸಾಮಾನ್ಯರ ಸ್ವತಃ RSSದಲ್ಲಿದ್ದ ಇರುವ ಅನೇಕ ಜನರ ಜೊತೆಗೆ ಪಂಡಿತರ ತಿಳಿದುಕೊಂಡವರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ತಿಳಿಸ್ತಾ ಇರ್ರಿ, ಕೆಳಗೆ ಬರಿತಾ ಇರ್ರಿ ನಮ್ಮ ಕಾಮೆಂಟ್ ಬಾಕ್ಸ್ದಲ್ಲ. ಜೊತೆ ನಿಮ್ಮ ಅಭಿಪ್ರಾಯ ತಿಳಿಸೋ ಜೊತೆಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ S16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.